ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಜೀನ್ಸ್ ಟಾಪ್ಸು ಮತ್ತು ಜಿಮ್ ವೇರ್ ಎಲ್ಲ ತೊಗೊಳೋದಿದೆ. ಸೊ ಹಾಗಾಗಿ ಝೀ ಕೋಡ್ಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ. ಝೀ ಕೋಡ್ಗೆ ಹೋಗೋಣ ಅಂತ ನಾನು ನನ್ನ ತಂಗಿ ಇಬ್ಬರು ಹೋಗಿ ಸ್ವಲ್ಪ ಶಾಪಿಂಗ್ ಸಿಕ್ಕಿದ್ರೆ ಕಲೆಕ್ಷನ್ಸ್ ಏನಾದರೂ ಇಷ್ಟ ಆದರೆ ತೊಗೊಂಡ್ಬಿಟ್ಟು ಬರ್ತೀನಿ. ನೋಡುವ ಗೈಸ್, ಅಲ್ಲಿ ನಿಮ್ಗೆ ಸಿಗ್ತೀನಿ. ಬಾಯ್. ಕಾವೇರಿ ಬಾ. ಶಾಪಿಂಗ್ನ ಮುಗಿಸ್ಕೊಂಡು ಕಾವೇರಿನ ಕರ್ಕೊಂಡು ನೋಡಿ ಗೈಸ್, ಇಷ್ಟೊಂದು ಶಾಪಿಂಗ್ ಆಯ್ತು ಇವಾಗ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ನಾನು ಶಾಪಿಂಗ್ ಮಾಡಿರೋದನ್ನೆಲ್ಲ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಇದು ಜಿಮ್ ವೇರು. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ಝೀ ಕೋಡಲ್ಲಿ ಆಫರ್ಸ್ ನಡೀತಾ ಇದೆ ಅಂತ ಹೇಳಿ. ನಿಮಿಷ. ಸೊ ಟೋಟಲ್ ಬಿಲ್ ಆಗಿದ್ದು 1995 ಆಗಿದೆ. ಡಿಸ್ಕೌಂಟ್ 400 rupees ಡಿಸ್ಕೌಂಟ್. ಸೊ ಗೈಸ್ ನೋಡಿ, ಈ ಒಂದು ಲಾಂಗ್ ಸ್ಲೀವ್ಲೆಸ್ ಕುರ್ತಾನ 299 ಕೊಡೋದು. ಆ್ಯಕ್ಚುಲಿ ಇದು 500 rupees ಇದೆ. 200 rupees ಡಿಸ್ಕೌಂಟ್ ಆಗಿದೆ. ಸೊ ಇದೊಂದು ಇರಲಿ ಅಂತ ತಗೊಂಡೆ. ಇದಾದ್ಮೇಲೆ ಅದು ಬೇರೆ ಎಲ್ಲ ಜೀನ್ಸ್ ಇತ್ತು. ಸೊ ಇದೊಂದು ಈ ಒಂದು ಮುಂದೆ ಬಾ ತೋರಿಸೋ, ಈ ಥರ ಈ ಪ್ಯಾಟರ್ನಲ್ಲಿ ಇರಲಿಲ್ಲ, ಈ ಒಂದು ಪ್ಯಾಟರ್ನಲ್ಲಿ ಇರಲಿಲ್ಲ. ಹಾಗಾಗಿ ಈ ಒಂದು ಪ್ಯಾಂಟ್ನ ತೊಗೊಂಡಿದ್ದೀನಿ. ಇದು 1685 ಇರೋದು. ನನಗೆ 800 rupeesಗೆ ಅಯ್ಯೋ ಎದ್ದಳ ಡಿಸ್ಕೌಂಟ್ ಆಗಿ 800 rupeesಗೆ ಸಿಕ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು 399 ಇದೆ. 100 rupees ಡಿಸ್ಕೌಂಟ್ ಆಗಿ 299 rupees. ಇಲ್ಲೇ ಇದೆ ನೋಡಿ, ಇನ್ನೂ ಇದು ಆಗಿಲ್ಲ. ಈ ಒಂದು ಚೆನ್ನಾಗಿತ್ತಲ್ಲ ಮಮ್ಮಿ. ಸೊ ಈ ಒಂದು ಜೀನ್ಸ್ ಮೇಲೆ ಹಾಕೊಳ್ಳೋಕ್ಕೆ ಟಾಪ್ ಅಂತ ತೊಗೊಂಡಿದ್ದೀನಿ. ಇದು ಜಿಮ್ ವೇರು. ಈ ಪ್ಯಾಂಟು ಟಾಪ್ ಎರಡನ್ನೂ ತೊಗೊಂಡಿದ್ದೀನಿ. ಇದೊಂದು. ಸೊ ಇದು ಅಷ್ಟು 399 ಇರೋದು 299 ಆಗಿದೆ. ನೆಕ್ಸ್ಟ್ ಇದೊಂದು ಪ್ಯಾಂಟು 299 ಆಗಿರೋದು. ಸೊ ಇದು 299 ಟೋಟಲ್. ಓವರ್ ಆಲ್ ಇವಿಷ್ಟು, ಬಟ್ ಇವಿಷ್ಟಕ್ಕೂ ಸೇರಿ ನಾನು 2000 5 ರೂಪಾಯಿ ಕಡಿಮೆ 2000 ರೂಪಾಯಿ ಬಡ್ದಿದ್ದೀನಿ ಇವತ್ತು. ಎನಿ ಟೈಮ್ ಬಿಸ್ಕೆಟ್. ನಮ್ಮ ಮಮ್ಮಿನ ಬಿಟ್ರೆ ಇನ್ನು ಯಾರನ್ನೂ ಕೇಳಲ್ಲ ಅವನು. ಮುಂಚೆ ಆದರೆ ನನ್ನ ಹತ್ರ ಏನೇ ಬೇಕೋ ನನ್ನ ಹತ್ರ ಓಡ್ ಬರ್ತಿದ್ದೆ. ಈಗ ನನ್ನ ಮರ್ತೆ ಹೋಗಿದ್ದಾನೆ. ಸೊ ಗೈಸ್, ಇವಾಗ ಅಷ್ಟು ಲೆಂತಿ ಹೇರ್ಸ್ ನಿಮ್ಗೆ ಏನಾದರೂ ಬೇಕು ಅಥವಾ ಹೇರ್ ಡ್ರೈ ಆಗಬಾರ್ದು, ಡ್ಯಾಂಡ್ರಫ್ ಇರಬಾರ್ದು ಅಂತಂದರೆ ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡ್ಕೋಬೋದು. ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಯಾವ ಥರ ಮಾಡಿದ್ದೀನಿ ಅನ್ನೋದು ಅದನ್ನ ನಾನು ಊರಲ್ಲೇ ಈ ದಾಸವಾಳದೆಲೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಎಲ್ಲ ನಾನು ಹಾಕಿದ್ದೀನಿ. ನೋಡ್ಕೊಂಡ್ಬಿಟ್ಟು ಬನ್ನಿ. ಫಸ್ಟ್ ಇವಾಗ ಹೇರ್ ಆಯಿಲ್ ಅಪ್ಲೈ ಮಾಡಬೇಕಂದ್ರೆ ನೀವು ಫಸ್ಟು ಕೊಬ್ಬರಿ ಎಣ್ಣೆ, ಯಾವುದಾದ್ರೂ ಕೊಕೊನಟ್ ಆಯಿಲ್ನ ತೊಗೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಬೇವನ್ನ ತೊಗೊಂಡಿದ್ದೀನಿ. ಬೇವು ಒಂದು ಲೆಕ್ಕದಲ್ಲಿ ಇದು ತಲೆ ತಂಪು ಮಾಡುತ್ತೆ. ಹಾಗಾಗಿ ತಲೆ ಕೆರೆಯೋದು ಮತ್ತು ಇಚ್ಚಿಂಗ್ ಆಗುತ್ತಲ್ಲ, ಆ ಥರ ಆಗೋದು ಎಲ್ಲ ಸ್ಟಾಪ್ ಆಗುತ್ತೆ. ತಲೆಯಲ್ಲಿ ಏನಿದ್ರೂ ಕೂಡ ಬೇಗ ಹೋಗುತ್ತಿದೆಲ್ಲ ಹಾಕಿದ್ರೆ. ಅದಾದಮೇಲೆ ಇಲ್ಲಿ
ದಾಸವಾಳದ ಎಲೆ ಬರುತ್ತಲ್ಲ, ಅದು ಒಂದು 10-15 ಎಲೆ ತೊಗೊಂಡಿದ್ದೀನಿ. ಅಲ್ಲಿ 2 ದಾಸವಾಳದ ಹೂ ಇದ್ರೆ ಇದು ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಇಲ್ಲಿ ಪೇರ್ಲ ಎಲೆ ಅಂತಾರಲ್ಲ, ಅದನ್ನು ಕೂಡ ತೊಗೊಂಡಿದ್ದೀನಿ ನೋಡಿ. ಎಳೆದಿದ್ರೆ ಅದನ್ನು ಹಾಕ್ಬೋದು, ಇಲ್ಲ ಅಂತಂದರೆ ಈ ಥರದ್ದು ಕೂಡ ಹಾಕ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ತುಳಸಿ ಎಲೆ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದು 1-2 ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ. ಇದು ಯಾವುದು ಮೆಂತ್ಯಕಾಳು, ಹಾಗೆ ಒಂದು 2-3 ಕರ್ಪೂರ, ಹಾಗೆ ಒಂದು ಲೆಮನ್ ಇದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಬರ್ತೀನಿ. ಇದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಪಕ್ಕಕ್ಕೆ ಇಡೋಣ. ಹಾಗೆಯೇ ಇಲ್ಲಿ ಆಯಿಲ್ನ ಬಿಸಿಗಿಟ್ಟು ಇದಕ್ಕೆ ಸ್ವಲ್ಪ ಮೆಂತ್ಯಕಾಳು ಹಾಗೆ ಪೇಸ್ಟ್ ಮಾಡ್ಕೊಂಡಿರುವಂಥದ್ದೆಲ್ಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆದಮೇಲೆ ತಣ್ಣಗಾದ್ಮೇಲೆ ಯಾವುದಾದ್ರೂ ಒಂದು ಬಾಟ್ಲಲ್ಲಿ ಹಾಕಿದ್ದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ವೀಕ್ಲಿ ಟ್ವೈಸ್ ಇದನ್ನು ಹಚ್ಕೊಂಡು ಹೇರ್ ವಾಶ್ ಮಾಡಿದ್ರೆ ಸಾಕು. ಆಮೇಲೆ ನಮ್ಮ ಮನೆಗೆ ಯಾರಾದರೂ ಊರಿಂದ ಬರ್ತಾರಂದರೆ ನಮ್ಮ ಡ್ಯಾಡಿಗಂತೂ ಎಲ್ದಿರೋ ಖುಷಿ ಗೈಸ್. ಸೊ ಹಾಗಾಗಿ ಎಲ್ಲನೂ ಹೋಗಿ ತೊಗೊಂಬಂದ್ಬಿಡ್ತಾರೆ. ಮೊಸರಿಗೆ ಇದಕ್ಕೆ ಈ ಮೊಸರು ತೊಗೊಂಬಂದಿ ಡ್ಯಾಡಿ, ಇದೆಷ್ಟು ಕಾಸ್ಟ್ಲಿ ಗೊತ್ತಾ? ಓ ಮೈ ಮಿಸ್ಟೇಕ್ ಗೈಸ್, ಈ ಒಂದು ಮೊಸರಿನ ನಿಖರವಾದ ಬೆಲೆ ಎಷ್ಟು ಅಂತ ಕಂಡು ಹಿಡಿಯಿರಿ. ಯಾಕಂದ್ರೆ ಇದರಲ್ಲಿ MRP ಇಲ್ಲ, ಬಿಲ್ಲಲ್ಲಿ ನೋಡಿ ಮೇಲೆ ಇದೆಯಾ? ಓಕೆ ಓಕೆ, ಸರಿ ನೋಡೋಣ. ಇರು, 120 ರೂಪಾಯಿ, 120 ರೂಪೀಸ್ ಗೈಸ್. ಯಪ್ಪ 120 ರೂಪೀಸ್ ಡ್ಯಾಡಿ, 1 kg. ಇನ್ನೂ ಯಾಕೆ ಬಡವರು ಶ್ರೀಮಂತರಾಗ್ತಿಲ್ಲ ಅಂತಂದರೆ ಇದೇ ಕಾರಣಕ್ಕೆ. ಚೋಟು ನೋಡು, ಕೈವೇರಿ ಎಂದಾದ್ರೂ ನೋಡಿದ್ಯಾ? ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನು. ಮಿಲ್ಕಿ ಮಿಸ್ಟ್ ಕರ್ಡ್, ಮಿಲ್ಕಿ ಮಿಸ್ಟ್ ಕರ್ಡ್ ಅಂದರೆ ಮೊಸರು, ಅದೊಂದು ಬ್ರ್ಯಾಂಡ್. 1 kgಗೆ ಆ್ಯಕ್ಚುಲಾಗಿ ನಾನೇ ಇಲ್ಲ ಹೊರಗಡೆಗೆ ಎಷ್ಟು ರೂಪಾಯಿ, 28 ಅಥವಾ 30 ರೂಪಾಯಿ ಇರುತ್ತಾ? 30 ರೂಪಾಯಿಗೆ 60 ರೂಪಾಯಿಗೆ 1 kg ಬರೋದಕ್ಕೆ ಡಬಲ್ ಕೊಟ್ಟು ತೊಗೊಂಬಂದಿರೋದು ನಾವು. ಈ ಒಂದು ಮೊಸರಿಗೆ ಯಪ್ಪ. ಸೊ ಗೈಸ್, ಇವಾಗ ಈ ಒಂದು ಮೊಸರನ್ನ ಟೇಸ್ಟ್ ಮಾಡುವ ಸಮಯ ಬಂದಾಯಿತು ನೋಡಿ. ಹೀಗಿದೆ ಮೊಸರು. ವಾ ಯಪ್ಪ, ನೋಡ್ದೆ ಮಿಲ್ಕಿ ಮಿಸ್ ಗೈಸ್. ಗಟ್ಟಿ ಮೊಸರಿಗೆ ಇಷ್ಟಿದೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗಿನ್ನು ಅಷ್ಟಿಷ್ಟು ಸರಿ. ಗಟ್ಟಿದೆ ನೋಡಿ ಮೊಸರು, ಬೇಕು ಅಂದರೆ ನೀವು ತಗೊಳ್ಳಿ. ಓಕೆ, ನಾನೇ ಫಸ್ಟ್ ಟೈಮ್ ತಿಂತಾರದು ಈ ಮೊಸರನ್ನ. ರೆಡಿ, ಟೇಸ್ಟ್ ಮಾಡಿ ಹೇಳ್ತೀನಿ. ನಾಳೆ ಸಂಡೇ ಆಗಿರೋ ಕಾರಣದಿಂದಾಗಿ ನಾಳೆ ಪಾಲಕ್ ಪನ್ನೀರ್ನ ಮಾಡಬೇಕು ಅಂತ ಹೇಳಿ ಪನ್ನೀರ್ ತೊಗೊಂಬಂದಿದ್ದಾರೆ. ಪಾಲಕ್ಕು ಎಲ್ಲ ತೊಗೊಂಬಂದು ಡ್ಯಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ನನಗೆ. ಮೊಸರನ್ನ ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಸಕ್ಕರೆ ಹಾಕೊಂಡು ತಿನ್ಬೇಕಾಗುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಸ್ವಲ್ಪ ತಿಕ್ಕಾಗಿರೋದ್ರಿಂದ ಕಾಸ್ಟ್ ಕೂಡ ಹಂಗೆ ಇದೆ. ಎಲ್ಲಿ ರೆಡಿ 800 ರೂಪೀಸ್ ಶಾಪಿಂಗ್ ಮಾಡಿದ್ರೆ 1 kg ಆನಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈಗ ಬಂದ ಒಂದು ಮಾಹಿತಿ. ಆನಿಯನ್ ಫ್ರೀ.
ಚೋಟು ಗ್ರೂಮಿಂಗ್ ಮಾಡ್ಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಗೇ ಒಂದು ವಿಷಯ ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಮೊದಲಾಗಿದ್ದರೆ ನಾರ್ಮಲ್ ಆಟೋದಲ್ಲೇ ಚೋಟು ನಾವು ಎಲ್ಲರೂ ಹೋಗ್ತಿದ್ವಿ. ಇವಾಗ ಪೆಟ್ ಆಟೋ ಅಂತಲೇ ಸಪ್ರೇಟಾಗಿ ಮೆನ್ಷನ್ ಮಾಡಿರ್ತಾರೆ. ನಾವು ನಾರ್ಮಲ್ ಆಟೋದಲ್ಲಿ ಹೋದರೆ ಅವರು ನಮಗೆ ಬೇರೆ ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಇವಾಗ ನೀವು ಯಲಹಂಕಗೆ 3 ಜನ ಹೋಗ್ತೀರಾ ಅಂತಂದರೆ ನಾರ್ಮಲಾಗಿ 130 ರೂಪೀಸ್ ತೊಗೊತಾರೆ. ಅದೇ ಪೆಟ್ನ ಕರ್ಕೊಂಡು ಹೋಗಬೇಕು ಅಂತಂದರೆ 220 ರೂಪೀಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ನಾವು ಮಾರ್ನಿಂಗ್ 7 o'clockಗೆ ಬ್ಯಾಂಗ್ಳೂರು ಬಿಟ್ವಿ. ಸೊ 12 o'clock ಹಾಗೆ ನಾವು ಅನಂತಪುರ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಆವತ್ತೇ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಅನಂತಪುರಲ್ಲಿ ಒಂದು ಫೇಮಸ್ ಅಂದರೆ ತಾಡಿಪತ್ರಿ ಬಿರಿಯಾನಿ. ಇದಕ್ಕೆ ನೀವು ಮಿಸ್ ಮಾಡ್ದಿರ ಬನ್ನಿ. ಏನಕ್ಕಂದರೆ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ಹೊರಡೋ ಟೈಮಲ್ಲಿ ನಾವು ಕೂಡ ಅಲ್ಲೋಗಿ ಊಟ ಮಾಡ್ಕೊಂಡು ಹೊರಟ್ವಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಲವ್ ಯು ಆಲ್.